ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು NWKSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ವೃತ್ತಿ ಪರೀಕ್ಷೆ. ಜೊತೆಗೆ ಶೀಘ್ರದಲ್ಲೇ ಅಂದರೆ 15ನೇ ತಾರೀಕಿಂದ ಒಳ್ಳೆ ಚಾಲಕ ಹುದ್ದೆಯ ವೃತ್ತಿ ಪರೀಕ್ಷೆ ಕೂಡ ನಡೀತಾ ಇದೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಸೇರಿದಂತೆ ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿಗಳಿಗೂ ಕೂಡ ಅಂದರೆ ಹುಮ್ನಾಬಾದ್ ಏನು ಟ್ರೈನಿಂಗ್ ಸೆಂಟರ್ ಇದೆ, ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರದ ಹತ್ತಿರ ಇರುವ ಎಲ್ಲ ಜಿಲ್ಲೆಗಳನ್ನು ಅಲ್ಲೇ ಟ್ರ್ಯಾಕ್ ಟೆಸ್ಟಿಗೆ ಡ್ರೈವರ್ ಪೋಸ್ಟಿಗೆ ಅಪ್ಲೈ ಮಾಡಿದ ಅಭ್ಯರ್ಥಿಗಳನ್ನು ಈಗಾಗಲೇ ಕರೆದಿದ್ದಾರೆ. ಅದು 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಈ DCOM-C ಏನಿದೆಯಲ್ಲ ಬ್ಯಾಕ್ಲಾಗ್ ಹುದ್ದೆಗಳು, ಅದಕ್ಕೆ ಈಗ ಆಲ್ರೆಡಿ ಅದು ವೃತ್ತಿ ಪರೀಕ್ಷೆ ಮುಗಿದಿದೆ. ಮುಗಿದಿದೆ ಅಂತಂದರೆ ಇನ್ನು ಕೆಲವು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿದ್ದರು. ಕಾರಣಾಂತರಗಳಿಂದ ಯಾವುದೋ ಒಂದು ಇದರಲ್ಲಿಂದ ಅವರ ಒಂದು ವೃತ್ತಿ ತರಬೇತಿಗೆ ಪರೀಕ್ಷೆಗೆ ಹಾಜರಾಗಕ್ಕೆ ಆಗಿಲ್ಲ. ಅಂಥವರಿಗೆ ಮತ್ತೊಂದು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ನಾನು ಸ್ವಲ್ಪ ದಿನ ಹಿಂದೆಯೇ ಒಂದು ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 8, 9, 10, 11, 12 ಈ ಒಂದು 3-4 ದಿನ ಏನೋ ಟೈಮ್ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಆ ಒಂದು ವೃತ್ತಿ ತರಬೇತಿಯನ್ನು ನಿಮ್ಮ ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂಥ ಅಭ್ಯರ್ಥಿಗಳು ನೀವು ಮತ್ತೊಮ್ಮೆ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಮತ್ತೊಮ್ಮೆ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾಗ ನಿಮಗೇನಾದರೂ ಹೊಸ ಡೇಟ್ ಬಂದಿತ್ತು ಅಂದರೆ ಹೊಸ ಡೇಟಿಗೆ ಹೋಗ್ಬೋದು. ಇಲ್ಲ ಅಂದರೆ ನಿಮ್ಮದು ಅದೇ ಹಳೆ ಡೇಟನ್ನೇ ತೋರಿಸ್ತಾ ಇತ್ತು ಅಂತಂದರೆ ನೀವು 8ನೇ ತಾರೀಕಿನಿಂದ ನೀವು 3-4 ದಿನ ಏನು ಟೈಮ್ ಕೊಟ್ಟಿದ್ದಾರೆ. ಆ 3-4 ದಿನದಾಗ ನೀವು ಯಾವ ಡೇಟಿಗೆ ಹೋದರೂ ನಡೆಯುತ್ತೆ. ಅದಾದಮೇಲೆ ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳಿದರು, ಸರ್ ನಂದು ಅಲ್ಲಿ ಫೇಸ್ ಸ್ಕ್ಯಾನ್ ಆಗ್ತಾಯಿಲ್ಲ, ನಂದು ಮುಖ ಸ್ಕ್ಯಾನ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಿಮ್ಮ ಮುಖ ಸ್ಕ್ಯಾನ್ ಆಗ್ತಾಯಿಲ್ಲ ಅಂತಂದರೆ ನಾನು ಹುಬ್ಳಿಗೆ ವೆರಿಫಿಕೇಷನ್ಗೆ ಹೋಗೋ ಟೈಮಲ್ಲೇ ನಾನು ಒಂದು ವಿಡಿಯೋಲ್ಲಿ ಹೇಳಿದ್ದೆ. ನೀವು ಇವಾಗ ಯಾವ ಥರ ಹೋಗ್ತಾಯಿದ್ದೀರ ಅಂದರೆ ನಿಮ್ಮದು ಫೇಸು ಒಂದು ಕಟಿಂಗ್ ಮಾಡಿಕೊಂಡು ಜಾಸ್ತಿ ಕೂದಲು ಬಿಟ್ಕೊಂಡು ಕಡಿಮೆ ಕೂದಲು ಬಿಟ್ಕೊಂಡು ಈ ಥರ ಯಾವ ಥರ ಹೋಗ್ತಾಯಿದ್ದೀರ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಮುಂದೆ ಈ ಒಂದು ಪ್ರಾಬ್ಲಮ್ ಬರ್ಬೋದು ಅಂತ ನಾನು ಆವಾಗಲೇ ಹೇಳಿದ್ದೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಆ ಒಂದು ತೊಂದರೆ ಆಗ್ತಾಯಿದೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ ತಕ್ಷಣಕ್ಕೆ ನೀವು ವಾಯುವ್ಯ ಕರ್ನಾಟಕ ಏನು ಟೋಲ್ ಫ್ರೀ ನಂಬರ್ ಇದೆ ಕಸ್ಟಮರ್ ಸರ್ವಿಸು, ಅವ್ರಿಗೆ ಕರೆ ಮಾಡಿ ನೀವು ತಿಳ್ಕೊಬೋದು. ಸರ್ ನಂದು ಈ ಥರ ಆಗ್ತಾಯಿದೆ, ನಾನು ಏನು ಮಾಡ್ಬೋದು ಅಂತೇಳಿ. ಇಲ್ಲ ಅಂದರೆ ನಿಮ್ಮದು ಗೌರ್ಮೆಂಟಿಂದ ನಿಮ್ಮದು ಕೆಲವೊಂದು ID ಗಳು ಕೊಟ್ಟಿರ್ತಾರೆ, ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು. ಇಂಥ ಒಂದು 3-4 ID ಗಳು ತೊಗೊಂಡು ನೀವೇ ಅಂಥೇಳಿ ಕನ್ಫರ್ಮ್ ಆಗಬೇಕು ಅಧಿಕಾರಿಗಳಿಗೆ. ಅಂಥ ಒಂದು 3-4 ID ಕಾರ್ಡ್ಗಳು ತೊಗೊಂಡು ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಅಧಿಕಾರಿಗಳ ಜೊತೆಗೆ ಸರ್ ಈ ಥರ ಆಗಿದೆ ಅಂಥೇಳಿ ನೀವು ಇದು ಮಾಡಿ ನೀವೇ ಅಂಥೇಳಿ ಅಲ್ಲಿ ಕನ್ಫರ್ಮ್ ಆಗಿದ ಮೇಲೆ ಅವರು ನಿಮಗೆ ಒಂದು ಯಾವುದೋ ಒಂದು ವ್ಯವಸ್ಥೆ ಮಾಡಿ ನಿಮ್ಮನ್ನು ವೆರಿಫಿಕೇಷನ್ಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅನುವು ಮಾಡಿಕೊಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅದರಿಂದ ಇನ್ನೂ ಯಾರ್ಯಾರು ಹೋಗಿಲ್ವೋ, ಯಾರ್ಯಾರು ಡೇಟ್ ಮಿಸ್ ಮಾಡ್ಕೊಂಡಿರೋ ಅಂಥವರು ಈ ಒಂದು ಅವಕಾಶನ ಪಡ್ಕೊಳ್ಳಿ. ಇದಾಗಿದ ಮೇಲೆ ನೆಕ್ಸ್ಟ್ ಎಲ್ಲ ಆಗಿದ್ಮೇಲೆ ಮತ್ತೆ ತಿರ್ಗಿ ಕರೀತಾರೆ ಅಂಥೇಳಿ ನೀವು ಅಂದ್ಕೋಬೇಡಿ. ಕರೆಯೋಂಗಿಲ್ಲ, ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಕರೆಯೋಂಗಿಲ್ಲ. ಓನ್ಲಿ ಡ್ರೈವರ್ ಯಾರು ಹಾಕಿದಾರೋ ಅಂಥವ್ರಿಗೆ ಕರೀತಾರೆ ಕೊನೆಗೆ ಲಾಸ್ಟಲ್ಲಿ. ಒಂದು ಫೆಬ್ರವರಿ ಎಂಡಲ್ಲಿ ಹೆಚ್ಚು ಕಡಿಮೆ ಇನ್ನೊಂದು ಟ್ರ್ಯಾಕ್ ಏನು ರೆಡಿ ಆಗ್ತಾಯಿದೆ ಹುಬ್ಳಿ ಹತ್ರ. ಅದು ಬಂದು ಯಾವುದೋ ಬಿಜಾಪುರ ರೋಡಲ್ಲಿ ಇದೆ ಅಂತ ಏನು ಹೇಳ್ತವ್ರೆ. ನೋಡೋಣ, ಗದ್ದನಕೇರಿ ಯಾವುದೋ ಅಂತ ಹೇಳ್ತವ್ರೆ. ಬಟ್ ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಾದರೆ ನಾನು ಖಂಡಿತ ತಿಳಿಸ್ತೀನಿ. ರೆಡಿ ಆಗ್ತಾಯಿದೆ ಅಂಥೇಳಿ ಮಾಹಿತಿ ಇದೆ. ಅದು ರೆಡಿ ಆಗಿದ ತಕ್ಷಣ ಇನ್ನು ಮಿಕ್ಕುಳಿದ ಡಿಸ್ಟಿಕ್ದು ಅಭ್ಯರ್ಥಿಗಳು ಯಾರಿದ್ದಾರೋ ಅವರಿಗೆಲ್ಲ ಅಲ್ಲಿ ಕರೀತವ್ರೆ ಅನ್ನುವಂಥ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಅದರಿಂದ ಇನ್ನೂ ಯಾರ್ಯಾರು ಅಭ್ಯರ್ಥಿಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನೋಡ್ಬೋದು ನೀವಿಲ್ಲಿ ಒಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದ್ರು ಪೇಪರಲ್ಲಿ, ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯಾಪ್ತಿಗೆ ಬರುವ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಮಾತ್ರ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಜನವರಿ 15ರಿಂದ
ಬೀದರ್ ಜಿಲ್ಲೆಯ ಹುಮನಾಬಾದ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಚಾಲನಾ ಪಥದಲ್ಲಿ ಪ್ರಾರಂಭಿಸಲಾಗುವುದು. ಅಭ್ಯರ್ಥಿಗಳು ಹಾಜರಾಗುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಸೊ ಇದೊಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದರು. ಸೊ ಅದರಿಂದ ಯಾವ್ಯಾವ ಅಭ್ಯರ್ಥಿಗಳಿಗೆ ಇನ್ನೂ SMS ಬಂದಿಲ್ವೋ ಸೊ ಎಲ್ಲರಿಗೆ SMS ಕೂಡ ಬಂದಿದೆ. SMS ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನೀವೊಂದು ಬಿಜಾಪುರ ಡಿಸ್ಟಿಕ್ ಸೇರಿಕೊಂಡು ಸೊ ಈ ಕಡೆ ಹೈದರಾಬಾದ್ ಕರ್ನಾಟಕ ಎಷ್ಟು ಡಿಸ್ಟಿಕ್ ಇದ್ದಾವೋ ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ಮದೊಂದು ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಕರಿಪತ್ರ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಒಂದು ಡೇಟಿಗೆ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು ಅಂತ ಹೇಳುತ್ತೆ. ಸೊ ನಿಮ್ಗೇನಾದರೂ ನಿಮ್ಮದು ಏನಾದರೂ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಹೇಳ್ಬೋದು ಅಂತ ಹೇಳುತ್ತೆ. ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತೆ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.